ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಬಿಸಿ ನ್ಯೂಸ್. ನಾನು ನಿಮ್ಮ ಭರತ್ ಶೆಟ್ಟಿ. ಇದೀಗ ಹೆಡ್ಲೈನ್ಸ್. ಹಾಸನ ಪೆನ್ ಡ್ರೈವ್ ಹಂಚಿಕೆ ಹಗರಣ, ಹೈಕೋರ್ಟ್ನಿಂದ ಕೇಸ್ ರದ್ದು ಅರ್ಜಿ ಹಿಂಪಡೆದ ಪ್ರೀತಂ ಜೇಗೌಡ. ಕೇಸ್ಗೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಹಿನ್ನೆಲೆ ಅರ್ಜಿ ಹಿಂದಕ್ಕೆ. ಅಂಗಾಂಗ ದಾನ ಮಾಡಿದ ಗಾರೆ ಕೆಲಸದ ಕಾರ್ಮಿಕ, ಬೇರೆಯವರಿಗೆ ಬೆಳಕಾಗಿ ಎಂಬ ಸಲಹೆ ನೋವಿನಲ್ಲೂ ಮಾದರಿ ಎನಿಸಿದ ಮೃತ ಮಧು ಪೋಷಕರು. ಕ್ರೀಡೆಗಳಲ್ಲಿ ತೊಡಗಿಕೊಳ್ಳುವುದರಿಂದ ಸಹೋದರತ್ವ ಕಾಣಬಹುದು, ಆಟೋಟಗಳಿಂದ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ. ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ನಾಗೇಶ್ ಮೂರ್ತಿ ಹೇಳಿಕೆ. ಹಾಸನ ಪೆನ್ ಡ್ರೈವ್ ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಮೇಲೆ ಹಾಕಿದ್ದ ಎಫ್ಐಆರ್ ರದ್ದು ಕೋರಿ ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯನ್ನು ಬಿಜೆಪಿ ನಾಯಕ ಪ್ರೀತಂ ಜೇಗೌಡ ಹಿಂಪಡೆದಿದ್ದಾರೆ. ಹಾಸನ ಪೆನ್ಡ್ರೈವ್ ಹಗರಣಕ್ಕೆ ಸಂಬಂಧಿಸಿದಂತೆ ಪೆನ್ಡ್ರೈವ್ಗಳ ಹಂಚಿಕೆಯಲ್ಲಿ ಕೈವಾಡ ಇದೆ ಎಂದು ಪ್ರೀತಂ ಜೇಗೌಡ ಮೇಲೆ ಬೆಂಗಳೂರಿನ ಸೈಬರ್ ಅಪರಾಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಈ ದೂರು ಮತ್ತು ನಂತರದ ನ್ಯಾಯಿಕ ಪ್ರಕ್ರಿಯೆ ರದ್ದುಪಡಿಸಬೇಕು ಎಂದು ಕೋರಿ ಪ್ರೀತಂ ಗೌಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಸದ್ಯ ಕೇಸ್ಗೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಈ ಹಿನ್ನೆಲೆ ಕೇಸ್ನಿಂದ ಹೆಸರು ಕೈಬಿಡಲು ಅಥವಾ ಎಫ್ಐಆರ್ ರದ್ದು ಮಾಡಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಪ್ರೀತಂ ಜೇಗೌಡ ಅವರೇ ಕೇಸ್ ಹಿಂಪಡೆಯುವಂತೆ ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ. ಗುರುವಾರ ಈ ಬಗ್ಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ವಿಚಾರಣೆಯನ್ನ ಕೈಗೆತ್ತಿಕೊಂಡಿತ್ತು. ಪ್ರೀತಂ ಗೌಡ ಆರಂಭದಲ್ಲಿಯೇ ಅರ್ಜಿ ಹಿಂಪಡೆಯಲು ಅನುಮತಿಸುವಂತೆ ಕೋರಿ ಮೆಮೊವನ್ನು ಸಲ್ಲಿಸಿದರು. ಇದಕ್ಕೆ ಒಪ್ಪಿಗೆ ಸೂಚಿಸಿದ ಪೀಠವು ಅರ್ಜಿ ಇತ್ಯರ್ಥಪಡಿಸಿತು. ಈ ಹಿಂದೆ ಇದೇ ಕೇಸ್ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಅಶ್ಲೀಲ ವಿಡಿಯೋಗಳನ್ನು ಇರುವ ಪೆನ್ಡ್ರೈವ್ ಹಂಚಿಕೆ ಮಾಡಿಸಿದ್ರೆ ಅದು ದೊಡ್ಡ ಪಾಪ ಎಂದು ಅಭಿಪ್ರಾಯಪಟ್ಟಿತ್ತು. ಆ ಸಂದರ್ಭದಲ್ಲಿ ಪ್ರೀತಂ ಗೌಡ ಪರ ವಾದ ಮಂಡನೆ ಮಾಡಿದ್ದ ವಕೀಲ ಸಿವಿ ನಾಗೇಶ್ ಅವರು ಪೆನ್ಡ್ರೈವ್ ಅನ್ನು ಹಂಚಿದ್ದಾರೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಅದಕ್ಕಾಗಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ ಎಂದು ನ್ಯಾಯಾಲಯದ ಗಮನಕ್ಕೆ ತಂದಿದ್ರು. ಆಗ ಪೀಠವು ಅದು ಸತ್ಯವಿರಬಹುದು, ಪ್ರೀತಂ ಗೌಡ ವಿಡಿಯೋಗಳನ್ನು ಹಂಚಿಕೆ ಮಾಡಿದ್ರೆ ಅದು ನೀವು ಎಸಗಿರುವ ದೊಡ್ಡ ಪಾಪ, ಯಾಕೆಂದ್ರೆ ಪ್ರತಿಯೊಬ್ಬ ಮಹಿಳೆಯನ್ನ ಅವಮಾನಕ್ಕೆ ನೂಕಲಾಗಿದೆ ಎಂದು ಹೇಳಿತ್ತು. ಅಪಘಾತ ಮತ್ತಿತರ ಅವಘಡಗಳಿಗೆ ತುತ್ತಾದವರು ಬದುಕುಳಿಯುವುದು ಕಷ್ಟ ಎಂದು ತಿಳಿದಾಗ ಅವರ ಅಂಗಾಂಗ ದಾನ ಮಾಡುವುದು ಒಳಿತು. ಇದರಿಂದ ಎಷ್ಟೋ ಮಂದಿಗೆ ಹೊಸ ಬಾಳು ಸಿಗಲಿದೆ ಎಂಬ ಅಭಿಪ್ರಾಯ ಇದ್ದರೂ ಇದಕ್ಕೆ ಕಿವಿಗೊಡುವ ಮಂದಿ ಈಗಲೂ ಕಡಿಮೆ ಇದ್ದಾರೆ. ಅಂಥದ್ದರಲ್ಲಿ ನಗರದ ಗುಂಡೇಗೌಡನ ಕೊಪ್ಪಲು ನಿವಾಸಿ ಬಡ ಗಾರೆ ಕೆಲಸ ಮಾಡುವ ಕಾರ್ಮಿಕನೊಬ್ಬ ತನ್ನ ಅಂಗಾಂಗಗಳನ್ನು ದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆಯುವ ಮೂಲಕ ಎಲ್ಲರಿಗೂ ಮಾದರಿ. ನಗರದ ವಿದ್ಯಾನಗರ ನಿವಾಸಿ ಹಾಗೂ ಜಿಲ್ಲಾ ಕುರುಹನ ಶೆಟ್ಟಿ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಮ್ ಶೆಟ್ಟಿ ಅವರ ಒಬ್ಬನೇ ಮಗ ಮಧು ಕಳೆದ ನವೆಂಬರ್ 22ರಂದು ರಾಜಘಟ್ಟದಲ್ಲಿ ಗಾರೆ ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಗಾಯಗೊಂಡಿದ್ದರು. ಮಧು ಅವರ ತಲೆಗೆ ಪೆಟ್ಟು ಬಿದ್ದು ಮೆದುಳಿಗೂ ಗಂಭೀರ ಗಾಯವಾಗಿತ್ತು. ಕೂಡಲೇ ಅವರನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ನಿಮ್ಮ ಮಗನಿಗೆ ತುರ್ತಾಗಿ ಆಪರೇಷನ್ ಮಾಡಬೇಕು, ಆದರೆ ಜೀವ ಉಳಿಯುವ ಬಗ್ಗೆ ಗ್ಯಾರಂಟಿ ಕೊಡುವುದಿಲ್ಲ ಎಂದು ವೈದ್ಯರು ಹೇಳಿದರು. ಇದು ಹೆತ್ತ ಕರುಳಿಗೆ ಸಹಜವಾಗಿಯೇ ಆತಂಕಕ್ಕೆ ಕಾರಣವಾಯಿತು. ಆದರೂ ಪ್ರಯತ್ನ ಮಾಡಿ ಎಂದು ಪೋಷಕರು ಮನವಿ ಮಾಡಿದರು. ಆದರೆ ಮಧು ಅವರ ಆರೋಗ್ಯ ಸ್ಥಿತಿ ತೀರಾ ವಿಷಮಿಸಿದ್ದರಿಂದ ವೈದ್ಯರು ಬದುಕಿಸುವುದು ಕಷ್ಟ ಸಾಧ್ಯ, ಬೇಕಾದರೆ ಬೇರೆಡೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು. ನಂತರ ದೇವರಿದ್ದಾನೆ ಎಂದು ಗಟ್ಟಿ ಮನಸ್ಸಿನಿಂದ ಮೈಸೂರಿಗೆ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಈ ನಡುವೆ ಹಾಸನದ ಶ್ರೀರಂಗ ಮೆಡಿಕಲ್ಸ್ ಮಾಲೀಕರು, ನಿಮ್ಮ ನೋವು ನನಗೆ ಅರ್ಥ ಆಗಲಿದೆ, ಎಷ್ಟೇ ಪ್ರಯತ್ನ ಮಾಡಿದರೂ ಮಧು ಬದುಕುವುದು ಕಷ್ಟ ಎಂದು ವೈದ್ಯರೇ ಹೇಳಿದ್ದಾರೆ. ಹಾಗಾಗಿ ಚೆನ್ನಾಗಿರುವ ಆತನ ಅಂಗಾಂಗ ದಾನ ಮಾಡಿ ಬೇರೆಯವರಿಗಾದರೂ ಉಪಯೋಗ ಆಗಲಿ ಎಂದು ಸಲಹೆ ನೀಡಿದರು. ಇದಕ್ಕೆ ಭಾರವಾದ ಮನಸ್ಸಿನಿಂದಲೇ ಒಪ್ಪಿದ ಮಧು ಅವರ ತಂದೆ ರಾಮಶೆಟ್ಟಿ, ಪತ್ನಿ ಇತರರು ಮಧು ಅವರ ಅಂಗಾಂಗವನ್ನು ದಾನ ಮಾಡಲು ನಿರ್ಧರಿಸಿದರು. ನವೆಂಬರ್ 26ರಂದು ಮಧು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದರು. ಬಳಿಕ ಮಗನ ಅಂಗಾಂಗ ದಾನ ಮಾಡುವ ನಿರ್ಧಾರವನ್ನು ರಾಮಶೆಟ್ಟಿ ಅವರು ಅಪೋಲೋ ಆಸ್ಪತ್ರೆಯ ವೈದ್ಯರಿಗೆ ತಿಳಿಸಿದರು. ಅದರಂತೆಯೇ ಮಧು ಅವರ ಹೃದಯ, ಕಿಡ್ನಿ, ಕಣ್ಣು, ಲಿವರ್ ಮತ್ತು ಚರ್ಮವನ್ನು ಆಸ್ಪತ್ರೆಯ ವೈದ್ಯರು ಪಡೆದುಕೊಂಡು ಬೇರೊಬ್ಬರಿಗೆ ಅಳವಡಿಸಿದರು. ಇದರಿಂದ ಮಧು ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುವಾಗಲೇ ಆಯತಪ್ಪಿ ಬಿದ್ದು ಗಂಭೀರ ಗಾಯಗೊಂಡು ಪ್ರಾಣ ಕಳೆದುಕೊಂಡರು. ಸತ್ತ ನಂತರ ತನ್ನ ಅಮೂಲ್ಯ 5 ಅಂಗಗಳನ್ನು ದಾನ ಮಾಡುವ ಮೂಲಕ ನಿಜಕ್ಕೂ ಮಾನವೀಯತೆ ಮೆರೆದಿದ್ದಾರೆ. ಕ್ರೀಡೆಗಳಲ್ಲಿ ತೊಡಗಿಕೊಳ್ಳುವುದರಿಂದ ಸಹೋದರತ್ವ ಕಾಣಬಹುದಾಗಿದೆ, ಅಲ್ಲದೆ ಕ್ರೀಡೆಯು ಬುದ್ಧಿಶಕ್ತಿಯನ್ನು ವೃದ್ಧಿ ಮಾಡಲಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ನಾಗೇಶ್ ಮೂರ್ತಿ ಅವರು ತಿಳಿಸಿದರು.
ಅರ್ಕಲ್ಗೂಡು ಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಕೀಲರು ಸದಾ ಕೋರ್ಟ್ ಕಲಾಪಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಕ್ರೀಡೆಗಳಲ್ಲಿ ತೊಡಗಿಕೊಳ್ಳುವ ಬಿಡುವು ವಿರಳವಾಗಿದೆ. ವಕೀಲರ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷವೂ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿ ತೊಡಗಿಸಿಕೊಳ್ಳುತ್ತಿರುವುದು ಉತ್ತಮವಾದ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದರು. ವಕೀಲರ ದಿನದ ಅಂಗವಾಗಿ ಕ್ರೀಡಾಕೂಟನ ಲಾಸ್ಟ್ ಟೈಮ್ ತರ ಈ ಸಲನೂ ಸಹ ಈ ಕ್ರೀಡಾಕೂಟನ ಆಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ, ಎಲ್ಲ ಕ್ರೀಡಾಪಟುಗಳಿಗೂ ನಾನು ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಕ್ರೀಡಾಕೂಟಗಳು ಏರ್ಪಡಿಸೋದು ಎಲ್ಲರನ್ನೂ ಒಂದು ಪ್ಲ್ಯಾಟ್ಫಾರ್ಮ್ಗೆ ತಂದು ಎಲ್ಲರನ್ನೂ ಒಟ್ಟಾಗಿ ಈ ಒಂದು ಆಟ ಆಡಿಸುವಂಥದ್ದು ಸಹೋದರತ್ವ ಬೆಳೆಯುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಕ್ರೀಡೆ ಆಡ್ತಾ ಇದ್ದರೆ ನಮಗೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಅದಲ್ಲದೆ ಒಂದು ಸಮೀಕ್ಷೆ ಪ್ರಕಾರ ಕ್ರೀಡೆಯನ್ನು ಆಡೋದು ನಮ್ಮ ಬುದ್ಧಿ ಶಕ್ತಿಯನ್ನು ಕೂಡ ವೃದ್ಧಿ ಮಾಡ್ತದೆ ಅಂತ ಹೇಳಲಾಗ್ತದೆ. ವಕೀಲರ ಸಂಘದ ಅಧ್ಯಕ್ಷ ಪ್ರಶಾಂತ್ ಕುಮಾರ್ ಮಾತನಾಡಿ, ಪ್ರತಿ ವರ್ಷವೂ ಕೂಡ ವಕೀಲರ ಸಂಘದ ವತಿಯಿಂದ ಎಲ್ಲ ವಕೀಲರನ್ನ ಒಳಗೊಂಡಂತೆ ಕ್ರೀಡೆಗಳನ್ನು ಆಯೋಜನೆ ಮಾಡ್ತೇವೆ. ಇದೊಂದು ರೀತಿಯ ಸೌಹಾರ್ದ ಕ್ರೀಡಾಕೂಟವಾಗಿದೆ. ನನ್ನ ಸಹೋದ್ಯೋಗಿಗಳು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ಕ್ರೀಡಾಕೂಟಕ್ಕೆ ಯಶಸ್ವಿ ತಂದುಕೊಡಬೇಕೆಂದು ಮನವಿ ಮಾಡಿದರು. ನಾವು ಈ ದಿನ ಕ್ರೀಡಾಕೂಟವನ್ನು ನಮ್ಮ ನ್ಯಾಯಾಧೀಶ ಮೂಲಕ ಉದ್ಘಾಟನೆ ಮಾಡಿಸಿದ್ದೀವಿ. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು, ಎಲ್ಲ ವಕೀಲರು, ಮತ್ತು ಸೌಹಾರ್ದಯುತವಾಗಿ ಎಲ್ಲ ಗೇಮ್ಗಳನ್ನೂ ಆಡಬೇಕು. ವರ್ಷಪೂರ್ತಿ ನಾವು ನ್ಯಾಯಾಲಯದ ಆವರಣದಲ್ಲೇ ಕಕ್ಷಿದಾರರು ಮತ್ತು ನ್ಯಾಯಾಧೀಶರು ಅಂತ ನಾವು ಯಾವಾಗಲೂ ಇರ್ತೀವಿ. ಇದೊಂದು ಸೌಹಾರ್ದಯುತ ಕ್ರೀಡಾಕೂಟ ಆಗಿರ್ತದೆ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ಸ್ನೇಹಮಯಿಯಾಗಿ ಆಟ ಆಡೋಣ ಅಂತ ಹೇಳ್ತಾ ಎಲ್ಲರಿಗೂ ಇದೊಂದು ಶುಭ ಕೋರ್ತಾ ಇದ್ದೀನಿ. ದಯಮಾಡಿ ಯಾರ್ಯಾರು ಇನ್ನೂ ಬಂದಿಲ್ಲ, ನಮ್ಮ ವಕೀಲರುಗಳು ಯಾರ್ಯಾರು ಬಂದಿಲ್ಲ, ಅವರು ಸಹ ಇದೊಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಸ್ಕೊಡೋಕ್ಕೆ ಎಲ್ಲರೂ ಸಹಕರಿಸಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ವಕೀಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಚಂಪಾಶ್ರೀ, ರಘು, ವಕೀಲರ ಸಂಘದ ಕಾರ್ಯದರ್ಶಿ ಶ್ರೀಧರ್, ಖಜಾಂಚಿ ಸೋಮು, ಹಿರಿಯ ವಕೀಲರಾದ ಜಯಪ್ಪ, ಗಣೇಶ್ ಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಮಂಡ್ಯ ಜಿಲ್ಲೆ ಬಿಜಿ ನಗರದ ಆದಿಚುಂಚನಗಿರಿ ಆಸ್ಪತ್ರೆ ಟ್ರಸ್ಟ್, ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಮತ್ತು ಆಸ್ಪತ್ರೆ, ರೋಟರಿ ಬೆಂಗಳೂರು ಉತ್ತರ ಹಾಗೂ ರೋಟೋಪ್ಲಾಸ್ಟ್ ಇಂಟರ್ನ್ಯಾಷನಲ್ USA ಇವರ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 1 ರಿಂದ 13ರವರೆಗೆ ಉಚಿತ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆಸ್ಪತ್ರೆಯ PRO ಧರ್ಮೇಂದ್ರ, ಬಿಜಿ ನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಸುಮಾರು 2 ವಾರಗಳ ಶಿಬಿರದಲ್ಲಿ ಸೀಳುತುಟಿ, ಸೀಳು ಅಂಗುಳ ಹಾಗೂ ಸುಟ್ಟ ಗಾಯಗಳಿಂದ ಉಂಟಾದ ವಿರೂಪಗಳ ಬಗ್ಗೆ ಉಚಿತ ಶಸ್ತ್ರಚಿಕಿತ್ಸೆ ನಡೆಸಲಾಗುವುದು. ಸುಮಾರು 30 ಮಂದಿ ನುರಿತ ತಜ್ಞ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಲಿದ್ದಾರೆ. ವೈರವೈಕ್ಯ ಪರಮಪೂಜ್ಯ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಆಶಯ ಹಾಗೂ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಆಶೀರ್ವಾದದಿಂದ ಕಳೆದ 10 ವರ್ಷಗಳಿಂದ ಈ ಶಿಬಿರ ನಡೆಸಿಕೊಂಡು ಬರಲಾಗ್ತಾ ಇತ್ತು. ಈವರೆಗೆ ಸುಮಾರು 16,000 ಮಂದಿ ಪ್ರಯೋಜನವನ್ನು ಪಡೆದಿದ್ದಾರೆ. 3 ತಿಂಗಳಿಂದ 12 ವರ್ಷದವರೆಗೆ ಶಸ್ತ್ರಚಿಕಿತ್ಸೆಗೆ ಬರುವವರು ಹಾಗೂ ಅವರ ಸಂಬಂಧಿಕರಿಗೆ ವಸತಿ, ಊಟ, ವಾರ್ಡ್, ಶಸ್ತ್ರಚಿಕಿತ್ಸೆ, ಅಗತ್ಯ ಔಷಧ ವಿತರಣೆ ಎಲ್ಲವೂ ಉಚಿತವಾಗಿ ದೊರೆಯಲಿದೆ ಎಂದು ತಿಳಿಸಿದರು. ಇದಕ್ಕಾಗಿ BPL, ಆಧಾರ್ ಸೇರಿದಂತೆ ಯಾವುದೇ ಕಾರ್ಡ್ ಹಾಜರು ಪಡಿಸಬೇಕಿಲ್ಲ ಎಂದು ತಿಳಿಸಿದರು. ಕಾಂಟ್ರಾಕ್ಟರ್ಸ್ ಇರುತ್ತೆ, ಈ ಥರದ ದೇಶಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಅಸೆಸ್ ಮಾಡಿ ಆಧುನಿಕ ಅಂದರೆ ಈಗಿನ ಟೆಕ್ನಾಲಜಿ ಏನು ಮತ್ತು ರೀಸೆಂಟ್ ಮೆಥಡ್ಸ್ ಏನಿದೆ ಅದನ್ನೆಲ್ಲ ಯೂಸ್ ಮಾಡಿ ಟ್ರೀಟ್ಮೆಂಟ್ನ ಕೊಡ್ತಾರೆ. ಇದರಲ್ಲಿ ಕಂಪ್ಲೀಟ್ಲಿ ಫ್ರೀ ಅಂತ ಹೇಳಿದ್ರೆ ನಾವು ಇನ್ವೆಸ್ಟಿಗೇಷನ್ಸ್ ಇರ್ಬೋದು, ರಕ್ತ ಪರೀಕ್ಷೆಗಳಿರ್ಬೋದು, ಮತ್ತು ಅವರಿಗೆ ತಗುಲುವಂಥ ಡ್ರಗ್ಸ್ ಚಾರ್ಜಸ್ಗಳಿರ್ಬೋದು, ಮತ್ತು ಆಪರೇಷನ್ ಚಾರ್ಜಸ್ ಇರ್ಬೋದು, ಊಟ ಇರ್ಬೋದು, ವಸತಿ ಇರ್ಬೋದು, ಕಂಪ್ಲೀಟ್ಲಿ ಫ್ರೀ ಮಾಡಿಕೊಡ್ತೀವಿ. ಓಕೆ, ಸೊ ಮತ್ತು ಆಪ್ರೇಟ್ ಮಾಡೋವಂಥವ್ರು ಕೂಡ ವೆಲ್ ವರ್ಸ್ಡ್, ತುಂಬ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಇರ್ತಾರೆ. ಓಕೆ, ಸರ್ಜನ್ಸ್ ಇರ್ತಾರೆ. ಅಲಾಂಗ್ ವಿತ್ ಅದರದೇ ಆದ ಟೀಮ್, ಅಂದರೆ ಅವರು ಟೆಕ್ನಿಷಿಯನ್ಸ್ ಇರ್ಬೋದು, ಮತ್ತು ಅವರಿಗೆ ಜೊತೆಗೆ ಅಂತ ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು. ಎವ್ರಿ ಒನ್ ಈಸ್ ವೆಲ್ ಟ್ರೈನ್ಡ್ ವಿತ್ ನಮ್ಮದು ಈ ಕ್ಲೆಫ್ಟ್ ಲಿಫ್ಟು, ಕ್ಲೆಫ್ಟ್ ಪ್ಯಾಲೆಟು ಮತ್ತು ಬರ್ನ್ಸ್ ಕಂಟ್ರಾಕ್ಚರ್ಸ್ಗೆ ಅದರದೇ ಆದ ಟೆಕ್ನಾಲಜಿಯಲ್ಲಿ ಅವರು ವೆಲ್ ವರ್ಸ್ ಆಗಿರ್ತಾರೆ. ಮತ್ತು ಆಲ್ರೆಡಿ ನಾವು ನೋಂದಣಿ ಮಾಡಿದ್ದೀವಿ, ನೋಂದಣಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆಯ ವೈದ್ಯ ಅಧೀಕ್ಷಕ ಡಾಕ್ಟರ್ ರವಿ, PRO ಶಿವಕುಮಾರ್ ಉಪಸ್ಥಿತರಿದ್ದರು.
ಮನೆಯೊಂದರಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಪರಿಣಾಮ ಬೆಂಕಿ ಹೊತ್ತಿಕೊಂಡು ಮನೆಯಲ್ಲಿದ್ದ ಪೀಠೋಪಕರಣಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಆಲೂರು ತಾಲೂಕಿನ ಕಸಬಾ ಹೋಬಳಿ ಭರತವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಅಬ್ದುಲ್ ಕಹೀಂ ಸನ್ನಾಫ್ ಮುಸರ್ಜಾ ಎಂಬುವರಿಗೆ ಸೇರಿದ ವಾಸದ ಮನೆಯಲ್ಲಿ ಸುಮಾರು ರಾತ್ರಿ 2 ಗಂಟೆ ಸಮಯದಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು, ಪಕ್ಕದ ಮನೆಯವರು ಬೆಂಕಿಯನ್ನ ಕಂಡು ಮನೆಯಲ್ಲಿ ಮಲಗಿದ್ದವರನ್ನ ಹೋಗಿ ಎಬ್ಬಿಸಿದ್ದಾರೆ. ಇನ್ನು ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳ ಬೆಂಕಿ ಆರಿಸುವಲ್ಲಿ ಯಶಸ್ವಿಯಾಗಿದ್ದು, ಮನೆಯಲ್ಲಿದ್ದ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆಯಿಂದ ಮನೆಯಲ್ಲಿದ್ದ ಟಿವಿ, ಮೊಬೈಲ್, ರೆಫ್ರಿಜರೇಟರ್, ಸೋಫಾ ಸೇರಿದಂತೆ ಬೆಲೆಬಾಳುವ ಪೀಠೋಪಕರಣಗಳು ಬೆಂಕಿಗೆ ಆಹುತಿಯಾಗಿದ್ದು, ಅಪಾರ ನಷ್ಟದಿಂದ ಮನೆ ಮಾಲೀಕರು ಕಂಗಾಲಾಗಿದ್ದಾರೆ. ಶ್ರೀ ಗ್ರಾಮದೇವತೆ ಒಳಗರಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಕಡೆ ಕಾರ್ತಿಕ ಮಾಸದ ಶುಕ್ರವಾರದಂದು ಅನ್ನದಾನವನ್ನು ಏರ್ಪಡಿಸಲಾಗಿದೆ ಎಂದು ಒಳಗರಮ್ಮ ಸೇವಾ ಟ್ರಸ್ಟಿನ ಕಾರ್ಯದರ್ಶಿ ಲೋಹಿತ್ ತಿಳಿಸಿದರು. ಚನ್ನರಾಯಪಟ್ಟಣದ ಒಳಗೇರಮ್ಮ ದೇವಸ್ಥಾನದ ಆವರಣದಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಇದೇ ಶುಕ್ರವಾರ ಗ್ರಾಮದೇವತೆ ಒಳಗೇರಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದೇವತೆ ಒಳಗೇರಮ್ಮನವರಿಗೆ ಬೆಳಗ್ಗೆ ಅಭಿಷೇಕ, ಕುಂಕುಮಾರ್ಚನೆ, ಸಹಸ್ರನಾಮ ಅರ್ಚನೆ, ಪುಷ್ಪಾರ್ಚನೆ ಹಾಗೂ ಗಣಪತಿ ಹೋಮ ನೆರವೇರಿಸಲಾಗುವುದು. ನಂತರ ಮಧ್ಯಾಹ್ನ 12:30ಕ್ಕೆ ತಾಲೂಕು ದಂಡಾಧಿಕಾರಿಯವರಿಂದ ಪೂರ್ಣಾವತಿ ನೆರವೇರಿಸಿ ಬಂದಂತಹ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಸರ್ವ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದ್ದು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಸಮಿತಿ ಆಶ್ರಯದಲ್ಲಿ ದಿನಾಂಕ 28/11 ಬೆಳಗ್ಗೆ ಗ್ರಾಮದೇವತೆ ಒಳಗೇರಮ್ಮ ದೇವಸ್ಥಾನದಲ್ಲಿ ತಾಯಿ ಅಮ್ಮನವರಿಗೆ ಅಭಿಷೇಕ, ಕುಂಕುಮಾರ್ಚನೆ ಹಾಗೂ ಜೊತೆಗೆ ವಿಶೇಷವಾದಂತಹ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ದುರ್ಗಾ ಹೋಮವನ್ನು ಸಹಿತ ಏರ್ಪಡಿಸಲಾಗಿದೆ. ಆದ್ದರಿಂದ ಸರ್ವ ಭಕ್ತಾದಿಗಳು ಈ ಪೂರ್ಣಾವತಿ ಸಮಯಕ್ಕೆ ಬಂದು ತಾಯಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಜೊತೆಗೆ ಬಂದಂತಹ ಭಕ್ತಾದಿಗಳಿಗೆ ಸುಮಾರು 4,000 ಜನರಿಗೆ ಭಕ್ತಾದಿಗಳಿಗೆ ವಿಶೇಷವಾಗಿ ಅನ್ನದಾನ ಸಹ ಏರ್ಪಡಿಸಲಾಗಿದೆ. ಅದೇ ರೀತಿ ಸಂಜೆ 7 ಗಂಟೆಗೆ ತಾಯಿ ಒಳಗೇರಮ್ಮ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಸಹಿತ ಹಮ್ಮಿಕೊಳ್ಳಲಾಗಿದೆ. ಈ ದೀಪೋತ್ಸವ ಕಾರ್ಯಕ್ರಮಕ್ಕೆ ಬರುವಂತಹ ಭಕ್ತಾದಿಗಳು ಎಣ್ಣೆ, ಬತ್ತಿ ಮತ್ತು ದೀಪವನ್ನು ತಂದು ತಾಯಿ ಗ್ರಾಮದೇವತೆ ಒಳಗೇರಮ್ಮ ದೇವರಿಗೆ ಇದೇ ಸಂದರ್ಭದಲ್ಲಿ ಶ್ರೀ ಒಳಗೇರಮ್ಮ ಸೇವಾ ಟ್ರಸ್ಟಿನ ಸದಸ್ಯರಾದ ದೇವಿ ಪ್ರಸಾದ್, ಜಯಶಂಕರ್, ಸಂಪತ್ ಕುಮಾರ್ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಪೆನ್ ಡ್ರೈವ್ ಹಂಚಿಕೆ ಹಗರಣ, ಹೈಕೋರ್ಟ್ನಿಂದ ಕೇಸ್ ರದ್ದು ಅರ್ಜಿ ಹಿಂಪಡೆದ ಪ್ರೀತಂ ಜೇಗೌಡ. ಕೇಸ್ಗೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಹಿನ್ನೆಲೆ ಅರ್ಜಿ ಹಿಂದಕ್ಕೆ. ಅಂಗಾಂಗ ದಾನ ಮಾಡಿದ ಗಾರೆ ಕೆಲಸದ ಕಾರ್ಮಿಕ, ಬೇರೆಯವರಿಗೆ ಬೆಳಕಾಗಿ ಎಂಬ ಸಲಹೆ ನೋವಿನಲ್ಲೂ ಮಾದರಿ ಎನಿಸಿದ ಮೃತ ಮಧು ಪೋಷಕರು. ಕ್ರೀಡೆಗಳಲ್ಲಿ ತೊಡಗಿಕೊಳ್ಳುವುದರಿಂದ ಸಹೋದರತ್ವ ಕಾಣಬಹುದು, ಆಟೋಟಗಳಿಂದ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ, ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ನಾಗೇಶ್ ಮೂರ್ತಿ ಹೇಳಿಕೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್ ಹಾಸನ.